ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅಂದರೆ ಒಂದು ಬೆಳಕಿನ ಹಬ್ಬ. ದೀಪ, ಆ ಜ್ಯೋತಿ ಇದೆಯಲ್ಲ, ಅದು ಜ್ಞಾನದ ಸಂಕೇತ. ಪ್ರತಿಯೊಬ್ಬರು ಜೀವನದಲ್ಲಿ ಜ್ಞಾನ ಅನ್ನೋದಿರಬೇಕು. ಜ್ಞಾನ ಅನ್ನೋದಿದ್ದರೆ ಅವರ ಜೀವನ ಪರಿಪೂರ್ಣತೆಯಿಂದ ಕೂಡಿರ್ತದೆ. ನಾವು ವಿದ್ಯೆ ಅನ್ಬೋದು, ಅಥವಾ ಒಂದು ಪರಿಪೂರ್ಣವಾದಂಥ ಶಕ್ತಿ ಅಂತ ಹೇಳ್ಬೋದು, ದೀಪದ ಸಂಕೇತ ಅಂತ ಹೇಳ್ಬೋದು. ಆ ಜ್ಞಾನಾರ್ಜನೆ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಜೀವನಕ್ಕೆ ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಕೂಡ ವಿದ್ಯಾವಂತರಾಗಿರ್ತಾರೆ. ವಿದ್ಯಾವಂತರಾದರೂ ಕೂಡ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನ ಇಟ್ಕೊಂಡು ನಾವು ಜೀವನವನ್ನು ಮಾಡಿಕೊಂಡ್ರೆ ಅದಕ್ಕೆ ತಕ್ಕದಾದಂಥ ಫಲ ಭಗವಂತ ನೀಡ್ತಾನೆ ಅಂತ. ಇವತ್ತು ನಾವು ಲಕ್ಷ್ಮಿಯನ್ನು ಆರಾಧಿಸ್ತೀವಿ. ಮನುಷ್ಯನ ಜೀವನದಲ್ಲಿ ಎರಡು ಬೇಕು ನಮಗೆ, ಒಂದು ಲಕ್ಷ್ಮಿ, ಇನ್ನೊಂದು ಧನ್ವಂತರಿ ಅಂತ, ಆರೋಗ್ಯ ಮತ್ತು ಐಶ್ವರ್ಯ ಅಂತ ಇಬ್ಬರೂ ಬೇಕಾಗ್ತದೆ. ಈ ಶಕ್ತಿಗಳಿದ್ದರೆ ಅವನು ಮನುಷ್ಯ ಜೀವನದಲ್ಲಿ ಭಾಳ ತೃಪ್ತಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ವಿಶ್ವ ಮಟ್ಟದಲ್ಲಿ ಏನು ಅಂತ ತೋರಿಸ್ಕೊಟ್ಟಿದ್ದಾರಲ್ಲ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಬಂದ ಮೇಲೆ ಈ ಭಾರತ ದೇಶಕ್ಕೊಂದು ಇತಿಹಾಸದಲ್ಲಿ ಮತ್ತೆ ಮರುಕಳಿಸುವಂತಾಯಿತು. ಇವತ್ತು ನಮ್ಮ ಬೆಂಗಳೂರಿನಂಥ ಮಹಾನಗರದಲ್ಲಿ ನಮ್ಮ ಸಂಸ್ಥೆ ಶ್ರೀ ರಾಘವೇಂದ್ರ ಫೈನಾನ್ಸ್ ಕಾರ್ಪೊರೇಷನು ಸುಮಾರು 24 ವರ್ಷಗಳಿಂದ ಒಂದು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ, ಫೈನಾನ್ಸ್ ಅಂದರೆ ಬಡ್ಡಿಯ ಒಂದು ಸಂಸ್ಥೆ ಇಲ್ಲೇ ಇಲ್ಲ, ನಿಯತ್ತಾಗಿ ನ್ಯಾಯ ರೀತಿಯಲ್ಲಿ ನಾನು ನನ್ನ ಜೊತೆಲಿರುವಂಥ ಹುಡುಗರು, ಸಿಬ್ಬಂದಿ ವರ್ಗದಲ್ಲೂ ಎಲ್ಲ ಸುಮಾರು 100 ಯುವಕರು ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಯಾರು ಓದಿದ್ದಾರೆ ಯುವಕರು, ಯುವಶಕ್ತಿಗಳು ಓದಂಥವರಿಗೆ ನಾವು ಬಂಡವಾಳನ ಕೊಟ್ಟಿದ್ದೀವಿ. ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಇವತ್ತು ಕೋಟ್ಯಾಧೀಶರಾಗಿದ್ದಾರೆ. ಅದು ನಮಗೆ ಹೆಮ್ಮೆ. ಆರೋಗ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ಅಥವಾ ಒಂದು ನಿವೇಶನ ಕೊಳ್ಳಿಕ್ಕೆ, ಮನೆ ಕಟ್ಟಲಿಕ್ಕೆ, ಈ ರೀತಿ ಎಲ್ಲ ತಕ್ಕದಾದಂಥ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ನಮ್ಮ ಸಂಸ್ಥೆಯಿಂದ ನಾವೊಂದು ವ್ಯವಹಾರಗಳನ್ನ ಮಾಡಿದ್ದೀವಿ. ಸಹಾಯ ಅಂತ ಹೇಳಲ್ಲ, ವ್ಯವಹಾರಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ತುಂಬ ಖುಷಿಯಿಂದ ಬೆಂಗಳೂರು ನಗರದಲ್ಲಿ ನಾವೆಲ್ಲ ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ನಾವು ಅತಿ ಕಮ್ಮಿ ದರದಲ್ಲಿ ವ್ಯವಹಾರ ಮಾಡೋದ್ರಿಂದ ಗ್ರಾಹಕರಿಗೆ ಒಳ್ಳೆಯದಾಗ್ತದೆ. ನಮ್ಮ ಅಲ್ಲಿ ಸಿಬ್ಬಂದಿ ವರ್ಗದವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ, ಅವ್ರ ಶಕ್ತಿಯನ್ನು ತುಂಬೋದ್ರಿಂದ ಅವ್ರ ಸಂಸಾರ ಚೆನ್ನಾಗಿರ್ತದೆ. ಇದ್ರ ಜೊತೆಗೆ ನಾವು ಬೆಳ್ಕೊಂಡು ಬಂದಿದ್ದೀವಿ. ನಾವು ತುಂಬ ವರ್ಷದಿಂದ ಕಷ್ಟಪಟ್ಬಿಟ್ಟು ನಾವು ತುಂಬ ಚೆನ್ನಾಗೇ ಬೆಳ್ಕೊಂಡು ಬಂದಿದ್ದೀವಿ. ಈ 4 ದಿಕ್ಕಿನಲ್ಲಿ ನಾವು ಕೆಲಸಗಳನ್ನ ಮಾಡಿಕೊಂಡು ಬಂದು ಇವತ್ತು ಯಾರ ಹತ್ರನೂ ನಾವು ಸಾಸಿವೆ ಕಾಳಷ್ಟು ಕೆಳಮಟ್ಟದಲ್ಲಿ ನೋಡ್ಕೊಂಡಿಲ್ಲ. ಒಂದು ಉತ್ತಮವಾದ ರೀತಿಯಲ್ಲಿ ಈ ಒಂದು ಬೆಂಗಳೂರಿನಂಥ ಮಹಾನಗರದಲ್ಲಿ ಹೆಗ್ಗಳಿಕೆಯಿಂದ ನಮ್ಮ ಸಂಸ್ಥೆ ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಿದೆ. ಅದರಿಂದ ಇವತ್ತು ನಾನು ಹೇಳ್ತೀನಿ, ನಮ್ಮ ನಾಡಿನ ಜನತೆಗೆ ನಾವು ಯಾವತ್ತೂ ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ ಇಟ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸಮೃದ್ಧಿಯಿಂದ ಕೂಡಿರ್ತಾನೆ, ಸಾಧನೆಗಳನ್ನು ಮಾಡ್ತಾನೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಆ ತಾಯಿ ಹತ್ರ ಮತ್ತೊಮ್ಮೆ ನಮ್ಮ ನಾಡಿರ್ಬೋದು, ನಮ್ಮ ದೇಶ ಇರ್ಬೋದು, ಎಲ್ಲ ಉತ್ತಮ ರೀತಿಯಲ್ಲಿ ಈ ಒಂದು ವಿಶ್ವದಲ್ಲಿ ಪ್ರಜ್ವಲಿಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನನ್ನ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ, ಎಲ್ಲ ಅಷ್ಟೈಶ್ವರ್ಯಗಳನ್ನು ನೀಡಿಬಿಟ್ಟು ಅವರು ಮತ್ತಷ್ಟು ಈ ದೇಶನ ಶಕ್ತಿಯುತವಾಗಿ ನಡೆಸಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸರ್, ಮುಂದಿನ ವರ್ಷಕ್ಕೆ ಸರಿಯಾಗಿ ತಮ್ಮ ಸಂಸ್ಥೆ 25 ವರ್ಷದ ಸಿಬ್ಬಂದಿ ಆಚರಣೆ ಹಂತದಲ್ಲಿದೆ. ಸೊ ಆರಂಭದಲ್ಲಿ ಫೈನಾನ್ಸ್ ವ್ಯವಹಾರ ಅಂದರೆ ಸಾಕಷ್ಟು ಸವಾಲುಗಳನ್ನು ತಾವು ಎದುರಿಸಬೇಕಾಗುತ್ತೆ. ಬಟ್ ಆರಂಭದಿಂದ 25 ವರ್ಷದ ಒಂದು ಜರ್ನಿ ಒಂದು ಲೈನಲ್ಲಿ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ನಾವು ಏನು ಮಾಡ್ತಾಯಿದ್ವು ಅಂದರೆ, ಗ್ರಾಹಕರು ಬಂದರೆ ಅವ್ರ ಏಳಿಗೆನೇ ನಾವು ಅವ್ರ ಏಳಿಗೆ ಬಗ್ಗೆ ಭಾಳ ಶಯೋಕ್ತವಾಗಿ ನೋಡ್ಕೊತಾ ಇದ್ವಿ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಆಗ್ತಾರೆ, ನಾವು ಅಷ್ಟು ಚೆನ್ನಾಗಿ ಆಗ್ತೀವಂತ ಅಷ್ಟೇ. ಅವ್ರು ಎಷ್ಟು ಬೆಳೀತಾರೆ ಅವರು ಆ ರೀತಿಲಿ ನಾವು ಒಂದು ಫುಟ್ಪಾತ್ ವ್ಯಾಪಾರಸ್ಥ ಫಸ್ಟು, ಆನಂತರ ಅವನು ಒಂದು ಅಂಗಡಿ ಇಟ್ಕೊತಾನೆ, ಆಮೇಲೆ ಸ್ವಂತ ಅಂಗಡಿ ಮಾಡ್ಕೊತಾನೆ, ಆಮೇಲೆ ಒಂದು ದೊಡ್ಡ ಶೋರೂಮ್ ಮಾಡ್ತಾನೆ. ಈ ಹಂತದಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ. ಆ ರೀತಿ ಸಾವಿರಾರು ಜನ ನಾವು ನೋಡಿದ್ದೀವಿ ಕಣ್ಣಾರೆ. ಅವರ ಒಂದು ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಅಂತ.